ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೆ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಈ ಸಾಯಂಕಾಲ ವೇಳೆಯಲ್ಲಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುವನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ದೇವರು ಒಳ್ಳೆಯವರು. ಆತನ ಕೃಪಾ ವರಗಳು ಇಲ್ಲದೆ ನಮ್ಮ ಜೀವಿತದಲ್ಲಿ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಹೌದು ಪ್ರೀತಿಯ ದೇವ ಮಕ್ಕಳೇ, ಆತ ಕಣ್ಣುಗುಡ್ಡೆ ಹಾಗೆ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮನ್ನು ಕರುಣಿಸುವಂಥ ದೇವರು, ನಮ್ಮನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ಒಳ್ಳೆ ವಾಕ್ಯನ ದೇವರು ನಮ್ಮನ್ನು ಕೊಟ್ಟಿದ್ದಾರೆ. ಆತನ ನಾವು ಯಾವ ರೀತಿಯಲ್ಲಿ ನಮ್ಮ ಕಣ್ಣುಗಳನ್ನು ನಮ್ಮ ಆತ್ಮಿಕ ಜೀವಿತದಲ್ಲಿ ಯಾವ ರೀತಿಯಲ್ಲಿ ನಾವು ನಡೀತಾ ಇದ್ದೇವೆ ಎಂಬುದು ಬಹಳ ಮುಖ್ಯವಾಗಿದೆ. ಈ ದಿನದಲ್ಲಿ ನೋಡೋದಾದರೆ ಪ್ರೀತಿಯುಳ್ಳ ದೇವ ಮಕ್ಕಳೇ, ದೇಹದಲ್ಲಿ ನಮಗೆ ಎಲ್ಲವನ್ನು ದೇವರು ಅನುಗ್ರಹಿಸಿದ್ದಾನೆ. ಪ್ರತಿಯೊಂದು ಮನುಷ್ಯನಿಗೆ ಏನೇನು ಬೇಕು ಅದನ್ನೆಲ್ಲ ಕೊಟ್ಟಿದ್ದಾರೆ. ನಾವು ದೇವರಿಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸಬೇಕು. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮಗೆ ದೇಹದಲ್ಲಿ ಒಂದು ಬೆಳಕನ್ನು ಕೊಟ್ಟಿದ್ದಾನೆ. ದೇಹದ ಒಂದು ಬೆಳಕು ಎಂಬುದಾಗಿ ಈ ದಿನ 2ನೇ ಭಾಗ ಹೇಳೋಕ್ಕೆ ಇಷ್ಟುಳ್ಳದಾಗಿದ್ದೇನೆ. ನಮ್ಮ ಆತ್ಮಿಕ ಕಣ್ಣುಗಳಲ್ಲಿ ನಾವು ಯಾವ ರೀತಿಯಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಈ ದಿನ ಯೋಬನ ಪುಸ್ತಕ 16ನೇ ಅಧ್ಯಾಯ 16ನೇ ವಾಕ್ಯ ನಿಮಗಾಗಿ ನಾನು ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನ ಮಾಡಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಯೋಬನ್ ಬರೆದ 16ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತದೆ ನೋಡಿ. ಕಣ್ಣೀರು ಸುರಿಯುವುದರಿಂದ ನನ್ನ ಮುಖವು ಕೆಂಪಾಗಿ ಹೋಗಿದೆ, ರೆಪ್ಪೆಯ ಮೇಲೆ ಮರಣದ ಕರು ಕವಿದಿದೆ. ಆಮೀನ್. ನೋಡಿ, ಯೋಬ ಹೇಳ್ತದೇನೆ, ದೇವರೇ ನನ್ನ ಕಣ್ಣೀರು ಏನಾಗಿದೆ, ಕೆಂಪಾಗಿದೆ, ಮತ್ತೆ ನನ್ನ ರೆಪ್ಪೆವು ತುಂಬಾ ಮುಖವಾಗಿ ರೆಪ್ಪೆ ಮರಣದ ಹಾಗೆ ಆಗಿದೆ ಎಂಬುದಾಗಿ ಯೋಬ ಹೇಳ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನಾವು ಕಣ್ಣೀರನ್ನ ಸುರಿಸ್ತಾ ಇರ್ತೀವಿ. ಅಯ್ಯೋ ನನಗೆ ಕಷ್ಟ ಇದೆ, ನನ್ನ ಕಣ್ಣೀರು ಯಾರು ಒರೆಸ್ತಾರೆ ಎಂಬುದಾಗಿ ನಾವು ಹೇಳ್ತೀವಿ. ಆದರೆ ನಮ್ಮ ಜೀವಿತದಲ್ಲಿ ಕೆಟ್ಟಾದ ಮಾರ್ಗದಲ್ಲಿ ಹೋಗ್ತಾ ಇದೀವಿ. ನಮ್ಮಲ್ಲಿ ಕಣ್ಣಿದ್ರು ಕೂಡ ಕುರುಡರ ಹಾಗೆ ನಮ್ಮ ಇಷ್ಟ ಬಂದ ಹಾಗೆ ನಾವು ನೋಡೋದು, ಇಷ್ಟ ಬಂದ ಹಾಗೆ ಮಾರ್ಗದಲ್ಲಿ ನಡೆಯುವುದು ನಮ್ಮ ಆಗಿದೆ. ಆದರೆ ಯೋಬ ಹೇಳ್ತಾನೆ, ದೇವರೇ ನನ್ನ ಕಣ್ಣೀರೆಲ್ಲ ಕೆಂಪಾಗಿದೆ, ನನ್ನ ರೆಪ್ಪೆ ಸತ್ತ ಹಾಗಿದೆ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅದೇ ತರ ಪ್ರೀತಿಯ ಮಕ್ಕಳೇ, ಜ್ಞಾನೋಕ್ತಿ ಬರೆದ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ ಏನಂತಂದ್ರೆ ನೋಡಿ, 10ನೇ ಅಧ್ಯಾಯ, ಕಣ್ಣು ಮಿಟುಕಿಸುವವನು ಕಷ್ಟಕರನು, ಧೈರ್ಯದಿಂದ ಗದರಿಸುವವನು ಸಮಾಧಾನಕರನು ಎಂಬುದಾಗಿ ದೇವ್ರು ಇಲ್ಲಿ ನಾನು ಹೇಳ್ತಾನೆ. ಕಣ್ಣು ಮಿಟಿಸುವವನು ಕಷ್ಟಕರನು. ನೋಡಿ, ನಮ್ಗೆ ಏನಾದರೂ ಕಣ್ಣು ಮಿಡಿಸ್ಬೇಕಾದ್ರೆ ಒಂದು ಏನಾದರೂ ಹುಳ ಹೋದ್ರೆ ಅಥವಾ ಏನಾದರೂ ಧೂಳು ಬಿಟ್ಟರೆ ನಾವು ಮಿಟಿಸೋಷ್ಟೇ ಕಷ್ಟ ಆಗುತ್ತೆ. ಅದೇ ತರ ಯೋಬ ಹೇಳ್ತಾನೆ, ದೇವರೇ ನನ್ನ ಕಣ್ಣ ರೆಪ್ಪೆನ ಒಳ್ಳೆ ರೀತಿಯಲ್ಲಿ ನಡೆಸು ಎಂಬುದಾಗಿ ನಾನುಕ್ತಿ ಹೇಳ್ತಾನೆ. ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ 2 ಪ್ರಾಮುಖ್ಯವಾಗಿ ಹೇಳಕ್ಕೆ ಇಷ್ಟೊಂದಾಗಿದೆ. ಪ್ರೀತಿಯ ಮಕ್ಕಳೇ, ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಮಾರ್ಗದಲ್ಲಿ ನಾವು ನಡೀತಿದ್ದೀವಿ. ನಮ್ಮ ದೇವರು ದೇಹದಲ್ಲಿ ಒಂದು ಬೆಳಕಾಗಿ ಮಾರ್ಪಡಿಸಿದ್ದಾನೆ. ಆ ದೇಹ ಅಂಗಗಳಲ್ಲಿ ಒಂದು ವಿಶೇಷವಾಗಿ ಕಣ್ಣನ್ನ ನಮ್ಮನ್ನು ಕೊಟ್ಟಿದ್ದಾರೆ. ಆ ಕಣ್ಣಲ್ಲಿ ನಾವು ಯಾವ ರೀತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಅದಕ್ಕೆ ಆಧಾರವಾಗಿ ದೇವ ಮಕ್ಕಳೇ, ಮೊದಲನೇದಾಗಿ ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ನಾವು ದೇವರು ಸೇನಾಧೀಶ್ವರನು ಕಣ್ಣುಗುಡ್ಡೆ ಹಾಗೆ ನಿಮ್ಮನ್ನು ಕಾಪಾಡ್ತಾ ಇದ್ದೇನೆ. ಹೌದು ಪ್ರೀತಿಯಾದ ಮಕ್ಕಳೇ, ನಾವು ಹೇಳ್ಬೋದು ನಮ್ಮಲ್ಲಿ ಎಲ್ಲವೂ ಇದೆ, ನಮ್ಮಲ್ಲಿ ಜ್ಞಾನವಿದೆ, ನಮ್ಮಲ್ಲಿ ಬೇಕಂತೆಲ್ಲ ಆಸ್ತಿ ಅಂತಸ್ತಿದೆ, ನಾವು ಕಾಪಾಡ್ಕೊಳ್ಬೇಕು ಎಂಬುದಾಗಿ ನಾವು ಹೇಳ್ಬೋದು. ಆದರೆ ದೇವರು ನಮ್ಮನ್ನು ಆತನ ಕಣ್ಣುಗುಡ್ಡೆ ಹಾಗೆ ಕಾಪಾಡ್ತಾ ಇದ್ದೇನೆ. ಪ್ರೀತಿಯಾದ ಮಕ್ಕಳೇ, ನಮಗೆ ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ಅದೇ ತರ ನೋಡಿ, ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತದೆ ನೋಡಿ, ಎಷ್ಟು ಸುಂದರವಾಗಿ ಹೇಳ್ತಾರೆ ದೇವರು. ನೋಡಿ ಏನಂತಾರೆ, ಆತನು ಅವರನ್ನು ಶೂನ್ಯವೂ ಭಯಂಕರವೂ ಆಗಿರುವ ಮರಳುಗಾಡಿನಲ್ಲಿ ಕಂಡು ಪರಂಬರಿಸಿ ಪ್ರೀತಿಯಿಂದ ಆವರಿಸಿಕೊಂಡು ಕಣ್ಣು ಗುಡ್ಡೆಯಂತೆ ಕಾಪಾಡಿದನು. ನೋಡಿ, ಇಸ್ರಾಯೇಲ್ ಅವರು ದೇವರ ಭಯಭಕ್ತಿಯಿಂದ ನಡೆಯುವಾಗ ಅವ್ರಿಗೆ ಯಾವುದೇ ಕಷ್ಟ ಆಗದೆ, ಅವ್ರಿಗೆ ಎಲ್ಲ ತೊಂದರೆಗಳಿಂದ ಕಣ್ಣುಗುಡ್ಡೆ ಹಾಗೆ ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂಬುದಾಗಿ ಹೇಳಿದ್ದಾನೆ. ಅದೇ ತರ ಪ್ರೀತಿಯ ದೇವ ಮಕ್ಕಳೇ, ಇಂದು ಕೂಡ ನಿಮ್ಮನ್ನು ಕಣ್ಣುಗುಡ್ಡೆ ಹಾಗೆ ಕಾಪಾಡುವಂಥ ಸರ್ವಶಕ್ತನಾಗಿದ್ದಾನೆ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಾವು ದೇವರಲ್ಲಿ ಯಾವ ರೀತಿಯಲ್ಲಿ ನಮ್ಮ ಕಣ್ಣನ್ನು ಜೋಪಾನವಾಗಿ ಕಾಪಾಡಿಕೊಳ್ಬೇಕೆಂಬುದಾಗಿ ಎಚ್ಚರಿಸ್ತಾ ಇದ್ದಾರೆ. ಅದೇ ತರ ನೋಡುವುದಾದ್ರೆ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 15ನೇ ವಾಕ್ಯದಿಂದ ನೋಡುವುದಾದ್ರೆ 15ನೇ ವಾಕ್ಯ,
15-16 ಓದ್ತೀನಿ ನೋಡಿ ಪ್ರಿಯರೇ. ಅಲ್ಲಿ ಏನುತ್ತದೆ, ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಮೇಲು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ವಿಷಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮಹಾ ಮರಣ್ಯವನ್ನು ನೀರು ಬಂತಿ ಹೋದ ಭೂಮಿಗಳನ್ನು ದಾಟಿಸಿ ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊಡಿಸಿ ಕಟ್ಟು ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮಣ್ಣನ್ನು ಕೊಟ್ಟು ಪೋಷಿಸುತ್ತಾನೆ. ಆಮೇನ್. ನೋಡಿ, ದೇವರು ನಮ್ಮನ್ನು ಬೇಕಂತೆಲ್ಲ ಆಹಾರವನ್ನು ಕೊಡ್ತಾ ಇದ್ದಾನೆ. ನಮಗೆ ಬೇಕಂತ ಒಳ್ಳೆ ಮಾರ್ಗದಲ್ಲಿ ನಾನು ನಡೆಸ್ತೀನಿ, ನಿಮಗೆ ಬೇಕಂತ ನೀರು ಎಲ್ಲ ಕಷ್ಟಗಳಿಂದ ಬಿಡುಗಡೆ ಕೊಡ್ತೇನೆ ಎಂಬುದಾಗಿ ಇಲ್ಲಿ ಐಗುಪ್ತ ದೇಶ ಜನರಿಗೆ ಹೇಳ್ತಾರೆ. ಅದೇ ತರ ನಮಗೂ ಕೂಡ ನಿಮಗೆ ನೀರು ಅಡಿಕೆಯಾಗಿದೆ, ನೀರನ್ನು ಕೊಡ್ತೀನಿ, ನಿಮಗೆ ಬೇಕಂತ ಎಲ್ಲ ಸಹಾಯ ಮಾಡ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ದೇವ ಮಕ್ಕಳೇ, ಅದೇ ಪ್ರೀತಿಯ ದೇವ ಮಕ್ಕಳೇ, ಜಕರ್ಯ ಪ್ರವಾದನೆ 2ನೇ ಅಧ್ಯಾಯ ನೋಡುವುದಾದ್ರೆ ಅಲ್ಲಿ ಹೀಗೆ ಇರ್ತದೆ. ಜಕರ್ಯ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಅಲ್ಲಿ ಹೇಗೆ ಹೇಳ್ತಾರೆ ಏನಂದ್ರೆ, ನಿಮ್ಮನ್ನು ತಾಕುವನು ಯೆಹೋವನ ಕಣ್ಣು ಗುಡ್ಡವನ್ನು ತಾಕುವನಾಗಿದ್ದಾನೆ. ಆಮೀನ್. ನಮ್ಮ ಕಣ್ಣುಗಳು ಯಾರಾದ್ರೂ ಮುಟ್ಟಿದರೆ ನಮಗೆ ಭಯ ಆಗುತ್ತೆ, ಅಯ್ಯೋ ನನ್ನ ಕಣ್ಣು ಕಾಣ್ತಾ ಇಲ್ಲಲ್ಲ ಎಂಬುದಾಗಿ ಗಲಿಬಿಲಿ. ಆದರೆ ದೇವರು ಕಣ್ಣು ಗುಡ್ಡೆ ಕಾಯ್ತಾನೆ ಅಂತ ಹೇಳ್ತಾರೆ. ನೋಡಿ ಏನಂತೆ, ನಿಮ್ಮನ್ನು ತಾಕುವನು ಯೆಹೋವನ ಕಣ್ಣು ಗುಡ್ಡನ್ನು ತಾಕುತ್ತಾಗಿದ್ದಾನೆ. ಆದ ಕಾರಣ ತನ್ನ ಪ್ರಸಿದ್ಧಿಯಾಗಿ ನನ್ನನ್ನು ಕಳಿಸಿದ ಸೇನಾದ್ವೇಷದ ಯೆಹೋವನು ನಿಮ್ಮನ್ನು ಸೊರೆ ಮಾಡಿದ ಜನಗಳ ವಿಷಯವಾಗಿ ಅಂತ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಕಣ್ಣು ಏನು ಆಗದಂತೆ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾನೆ. 2ನೇದಾಗಿ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅದೇ ತರ ಈ ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ. ಅದೇ ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದ್ರೆ, ನೋಡಿ, ನನ್ನ ಉಪದೇಶವನ್ನು ಕಣ್ಣು ಗುಡ್ಡೆಯಂತೆ ಪಾಲಿಸು, ನನ್ನ ಆಜ್ಞೆಗಳನ್ನು ಕೈಗೊಂಡು ಬಾಳು. ಆಮೀನ್. ಜ್ಞಾನೋಕ್ತಿ ಹೇಳ್ತದೆ, ನನ್ನ ಉಪದೇಶವನ್ನು ಕೈಗೊಂಡು ನಡಿ. ನಾವು ದೇವ್ರ ವಾಕ್ಯಗಳನ್ನು ಪ್ರತಿದಿನ ಧ್ಯಾನಿಸ್ಬೇಕು. ಪ್ರೀತಿದೆ ಮಕ್ಕಳೇ, ದೇವ್ರು ನಮ್ಮನ್ನು ಒಳ್ಳೆ ಕಣ್ಣು ಕೊಟ್ಟಿದ್ದಾನೆ. ದೇವರೇ ನಿನಗೆ ಸ್ತೋತ್ರ. ನಾನು ಯಾವಾಗಲೂ ನಿನ್ನ ಕಣ್ಗುಡ್ಡೆ, ನಿನ್ನ ಆಜ್ಞೆಗಳನ್ನು ನಾನು ಕೈಗೊಂಡು ನಡಿತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವುಳ್ಳನಾಗಿದ್ದಾನೆ. ನಮಗೆಲ್ಲ ಪರಿಸ್ಥಿತಿಯನ್ನ ಬಿಡುಗಡೆ ಕೊಡುವಂತ ದೇವರಾಗಿದ್ದಾನೆ. ಅದೇ ಹೇಳ್ತಾನೆ, ನನ್ನ ಉಪದೇಶವನ್ನು ಕಣ್ಣು ಗುಡ್ಡೆ ಅಂತೆ. ನೋಡಿ, ನಾವು ಯಾವಾಗಲೂ ನಮ್ಮ ಸಮಯನ ವ್ಯರ್ಥ ಮಾಡ್ತೇವೆ. ಯಾವಾಗ ನಮ್ಮ ಸಮಯ ಮೊಬೈಲಲ್ಲಿ ಕೊಡ್ಬೋದು, ಅಥವಾ ಟಿವಿಯಲ್ಲಿ ನೋಡ್ಬೋದು, ಅಥವಾ ಯಾವ ರೀತಿಯಲ್ಲಿ ನಾವು ಸಮಯ ಕಳಿತೀವಿ. ಆದರೆ ದೇವ್ರ ವಾಕ್ಯ ಹೇಳ್ತದೆ, ನನ್ನ ಉಪದೇಶವನ್ನು ನಿನ್ನ ಕಣ್ಣು ಗುಡ್ಡೆ ಹಾಗೆ ಕಾಪಾಡಿಕೊಳ್ಳುವುದಾಗಿ. ಪ್ರತಿದಿನ ದೇವ್ರ ವಾಕ್ಯನ ಧ್ಯಾನಿಸ್ಬೇಕು. ಪ್ರತಿದಿನ ದೇವರಲ್ಲಿ ನಾವು ಭಯಭಕ್ತಿಯಿಂದ ಬೆಳೆಯುವಾಗ ನಮ್ಮ ಜೀವಿತದಲ್ಲಿ ಆತನಿಗೆ ಸ್ತೋತ್ರ ಮಾಡೋಕ್ಕೆ ನಮಗೆ ಸಹಾಯ ಮಾಡ್ತಾನೆ. ಅಯ್ಯೋ ದೇವರೇ, ನನಗೆ ಬರೀ ಕಷ್ಟನೇ ಇದೆ, ಅಯ್ಯೋ ನನಗೆ ಸಮಸ್ಯೆ ಇದೆ, ನನ್ನ ಭವಿಷ್ಯ ಏನಾಗುತ್ತೆ ಎಂಬುದಾಗಿ ನಾವು ಗಲಿಬಿಲಿರದೆ ದೇವರಲ್ಲಿ ಆತನ ಉಪದೇಶನ ನಾವು ಕಲಿಬೇಕು ಪ್ರಿಯರೇ. ಆತನ ಮಾರ್ಗದಲ್ಲಿ ನಾವು ನಡಬೇಕು. ಒಳ್ಳೆ ಕಣ್ಣು ಕೊಟ್ಟಿದ್ದಾರೆ, ಒಳ್ಳೆ ದೇಹದಲ್ಲಿ ಒಂದು ಬೆಳಕಾಗಿ ನಾವು ಮಾರ್ಪಡಿಸಬೇಕೆಂಬುದೇ ದೇವರ ವಾಕ್ಯವಾಗಿದೆ. ಅದೇ ತರ ನೋಡುವುದಾದರೆ ಯೋಬನ ಪತ್ರಿಕೆ 17ನೇ ಅಧ್ಯಾಯ ಅಲ್ಲಿ ಹೇಳ್ತದೆ. 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ಯೋಬನ ಗ್ರಂಥ 17ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದ್ರೆ, ನೋಡಿ, ಕರಕರೆಯಿಂದ ನನ್ನ ಕಣ್ಣು ಮುಂಬಾಗಿದೆ, ನನ್ನ ಅಂಗಗಳೆಲ್ಲ ನೆರಳಿನಂತೆ ನಿರಾಸ ಆಗಿವೆ. ಆಮೇಲೆ ಯೋಬ ಹೇಳ್ತಾನೆ, ದೇವರೇ ನನ್ನ ಕಣ್ಣೆಲ್ಲ ಮುಂಬಾಗಿವೆ, ನನ್ನ ಜೀವನದಲ್ಲಿ ಏನು ಇಲ್ಲ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ಪ್ರೀತಿ ಮಕ್ಕಳೇ, ನಮ್ಮ ವಯಸ್ಸು ಆಗ್ತಾ ಇರ್ತದೆ, ಆದ್ರೆ ನಾವು ಕಣ್ಣು ಇನ್ನ ಚೆನ್ನಾಗಿರ್ಬೇಕು ಎಂಬುದಾಗಿ ಆದ್ರೆ ನಾವು ಗ್ಲಾಸ್ ಹಾಕೋತೀವಿ, ಇದು ಡಾಕ್ಟರ್ ಹತ್ರ ಪರೀಕ್ಷೆ ಮಾಡ್ಕೊಳ್ತೀವಿ, ಅದೆಲ್ಲ ಒಳ್ಳೇದು. ಆದ್ರೆ ದೇವ್ರ ಉಪದೇಶವನ್ನು ನಾವು ಕಂಡುಕೊಂಡಿರ್ಬೇಕು. ಆತನ ಆಜ್ಞೆಗಳನ್ನು ಯಾವಾಗ್ಲೂ ಜೋಪಾನವಾಗಿ ಕಂಡುಕೊಳ್ಬೇಕು ಪ್ರೀತಿ ದೇವ ಮಕ್ಕಳೇ. ಅದೇ ತರ ದಾವಿದನ ಬರೆದ ಕೀರ್ತನೆ ಹೇಳ್ತಾರೆ, 6ನೇ ಅಧ್ಯಾಯ ದಾವಿದನ ಬರೆದ ಕೀರ್ತನೆ 6ನೇ ಅಧ್ಯಾಯ 6ನೇ ವಾಕ್ಯ ಏನು ಹೇಳ್ತದೆ ಅಂದ್ರೆ, ಇಲ್ಲಿ ನೋಡಿ, ಹೀಗೆ ಹೇಳ್ತದೆ, ನಾನು ನರಳಿನಲ್ಲಿ ದಣಿದ್ದೇನೆ, ಪ್ರತಿ ರಾತ್ರಿಯೂ ನನ್ನ ಕಣ್ಣೀರಿಂದ ಮಂಚವು ತೇಲಾಡುತ್ತಾ ಹಾಸಿಗೆಯು ಕಣ್ಣೀರಿನಿಂದ ನೆನೆದು ಹೋಗುತ್ತದೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಮಕ್ಕಳೇ, ದಾವಿದನು ಹೇಳ್ತಾನೆ, ದೇವರೇ ನನ್ನ ಕಣ್ಣೀರೆಲ್ಲ ಮಂಚನೆ ಆಗಿದೆ, ನನಗೆಲ್ಲ ನೋವೆಲ್ಲ ನಿನ್ನ ಮುಂದೆನೆ ಹೇಳ್ತಾ ಇದ್ದೀನಿ, ನನ್ನ ಹಾಸಿಗೆ ಎಲ್ಲ ಕಣ್ಣೀರೇ ಆಗ್ತಿದೆ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ದುಃಖದಿಂದ ನನ್ನ ಕಣ್ಣು ಡುಂಗರವಾಯಿತು. ನೋಡಿ, ಆತನು ಹೇಳ್ತಾನೆ, ನನ್ನ ಕಣ್ಣು ಅತ್ತಿ ನನ್ನ ಕಣ್ಣು ಒಂಥರ ಆಗಿದೆ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವ ಮಕ್ಕಳೇ, ಅದೇ ತರ 7ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡುವುದಾದ್ರೆ, ಯೆಹೋವನೇ ನನ್ನ ದೇವರೇ, ನಾನು ಕೈಗಳಲ್ಲಿ ಅನ್ಯಾಯ ಉಳ್ಳವನು,
ಮಿತ್ರದ್ರೋಹಿ ಆಗಿದ್ದೇನೆ ಅಂತ ಹೇಳ್ತಾರೆ. ಆದರೆ ದೇವರಲ್ಲಿ ನಾವು ಭರವಸೆದಿಂದ ಜೀವಿಸ್ಬೇಕು ಪ್ರೀತಿ ದೇವ ಮಕ್ಕಳೇ. ಆತನಲ್ಲಿ ಜೀವಿಸುವಾಗ ನಮಗೆ ಬಲ ಕೊಡುವಂಥ ದೇವರು. ಅದೇ ಥರ ಏಷ್ಯನ ಪ್ರವಾದನೆ ಗ್ರಂಥ 52ನೇ ವಾಕ್ಯ 14 ವಚನ ಹೇಳ್ತದೆ. 52ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ. ಏಷ್ಯನ ಪ್ರವಾದನೆ ಗ್ರಂಥ 52ನೇ ಅಧ್ಯಾಯ 14ನೇ ವಚನ ಏನಂತಂದ್ರೆ, ಇಲ್ಲಿ ನೋಡಿ, ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲ ನರಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಹಾಗೆ ಮಾಡ್ತಾರೆ. ಅಯ್ಯೋ, ಇವ್ ಮುಖ ನೋಡಿ ಕಣ್ಣು ನೀರು ಹತ್ತಿ ಈ ಥರ ಆಗಿದೆ ಎಂಬುದಾಗಿ ಕೆಲವರು ಹೇಳ್ತಾರೆ. ಆದರೆ ದೇವರು ನಮ್ಮನ್ನು ನೋಡುವಂಥ ದೇವರು, ನಮ್ಮ ಕಣ್ಣುಗುಡು ಕಾಪಾಡುವಂಥ ದೇವರಾಗಿದ್ದಾನೆ. ಪ್ರೀತಿ ಇದೆ ಮಕ್ಕಳೇ, ಎಲ್ಲ ಪರಿಸ್ಥಿತಿಯಲ್ಲಿ ಎಲ್ಲ ಘೋರ ಇದರಲ್ಲಿ ಕಾಪಾಡುವಂಥ ಸರ್ವಶಕ್ತನಾಗಿದ್ದಾನೆ. ಅದೇ ಥರ ಕೊನೆಯಲಾಗಿ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ನೋಡುವುದಾದರೆ 5ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳ್ತದೆ. ಏನಂತಂದರೆ, ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ತಿಳಿಸು, ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸುವಿನಲ್ಲಿಗೆ ಬಂದು ಆ ದೆವ್ವ ಹಿಡಿದವನು, ಅಂದರೆ ದೆವ್ವಗಳು ದಂಡಿನಿಂದ ಬಿಡಿಸಿದನೆಂಬುದನ್ನು ನೋಡ್ತೇವೆ. ಅವನಲ್ಲಿ ಕಣ್ ಕಾಣಲಿಲ್ಲ, ಆದರೂ ಕೂಡ ದೇವರೇ ನನ್ನನ್ನು ಬಿಡಿಸಿ ಎಂಬುದಾಗಿ ಆತ ಕೇಳ್ತಾನೆ. ಅದೇ ಥರ ಪ್ರೀತಿಯ ಮಕ್ಕಳೇ, ನಮ್ಮಲ್ಲಿ ಇದ್ದಂಥ ದುರಾಲೋಚನೆಗಳು ಎಲ್ಲ ಕೆಟ್ಟ ಕಾರ್ಯಗಳನ್ನು ಬಿಡುಗಡೆ ಕೊಡುವಂಥ ದೇವರಾಗಿದ್ದಾನೆ. ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವರೇ, ನಿಮ್ಮ ಚಿತ್ತದಂತೆ ನಡೆಸು, ನಾನು ಯಾವಾಗಲೂ ನಿನ್ನ ಉಪದೇಶವನ್ನು ಕೈಗೊಂಡು ನಡೀತೆ, ನಿನ್ನ ಆಜ್ಞೆಗಳನ್ನು ನಾನು ಕೈಗೊಂಡು ನಡೀತೇನೆ ಎಂಬುದಾಗಿ ಹೇಳುವಾಗ ದೇವರು ಸಂತೋಷವಾಗಿದ್ದಾನೆ. ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಡುವಂತಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ಜೀವಿಸಬೇಕು. ಆತ ನಮ್ಮಲ್ಲಿ ಜೀವಿಸ್ತಾನೆ. ಆತ ನಮಗೆ ಬೆಳಕಾಗಿದ್ದಾನೆ. ನಮ್ಮ ಆತ್ಮಿಕ ಕಣ್ಣನ್ನು ತೆರೆದುಕೊಳ್ಬೇಕು. ಅಪ್ಪ, ಈ ಲೌಕಿಕವಾಗಿ ನನ್ನ ಬಿಡುಗಡೆ ಕೊಡು ಅಪ್ಪ, ನಿನ್ನನ್ನು ನೋಡಬೇಕೆಂಬುದಾಗಿ ಹೇಳುವಾಗ ಆತ ನೋಡುವಂಥ ದೇವರು, ಆತ ನಮ್ಮ ಸಮೀಪಕ್ಕೆ ಬರುವಂಥ ದೇವರಾಗಿದ್ದಾನೆ. ಪ್ರೀತಿಯ ಮಕ್ಕಳು, ಯಾವುದಕ್ಕಾಗಿ ನಾವು ಕೊರತೆ ಪಡೆದೆ ನಮ್ಮ ಸಮಸ್ಯೆನೇ ದೊಡ್ಡದಾಗಿ ಹೇಳದೆ, ದೇವರೇ ನನ್ನ ಕಣ್ಣನ್ನು ಸರಿ ಮಾಡು, ನನ್ನ ಆತ್ಮಿಕ ಕಣ್ಣು ಕೊಡು, ನಾನು ಯಾವಾಗಲೂ ನಿನ್ನ ಉಪದೇಶವನ್ನು ಕೈಗೊಂಡು ನಡೀತೇನೆ ಎಂಬುದಾಗಿ ಹೇಳುವಾಗ ದೇವರು ನಿಶ್ಚಯವಾಗಿ ನಿಮ್ಮನ್ನು ಆಶೀರ್ವದಿಸ್ತಾನೆ. ಪ್ರೀತಿಯ ಮಕ್ಕಳೇ, ಯಾವುದಕ್ಕೂ ನಾವು ಭಯಪಡದೆ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಾಗ ದೇವರು ನಮ್ಮನ್ನು ಸಹಾಯ ಮಾಡುತ್ತಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ನಿಮ್ಮ ಆತ್ಮಿಕವಾಗಿ ಆಶೀರ್ವದಿಸಿ ಅಭಿವೃದ್ಧಿಯಲ್ಲಿ ಪಡಲಿ ಎಂಬುದಾಗಿ ನಾನು ಆಶಿಸುತ್ತೇನೆ. ದಯಮಾಡಿ ಎಲ್ಲರೂ ಕಣ್ಮುಚ್ಚಿ ಪ್ರಾರ್ಥಿಸೋಣ. ಕಣ್ಮುಚ್ಚೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಎಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ಸಾಯಂಕಾಲದಲ್ಲಿ ಅಪ್ಪ, ದೇಹ ಒಂದು ಬೆಳಕಾಗಿದೆ ಎಂಬುದಾಗಿ ಹೇಳುವಾಗ ನಮ್ಮ ಆತ್ಮಿಕ ಕಣ್ಣುಗಳನ್ನು ತೆರೆ ಸ್ವಾಮಿ ಅಂತ ಪ್ರಾರ್ಥಿಸಿದ್ದೀರಿ. ಅಪ್ಪ, ಈ ವಿಡಿಯೋ ಯಾರನ್ನು ನೋಡ್ತಾರೋ ಆ ಮಕ್ಕಳನ್ನು ಆಶೀರ್ವದಿಸು. ಅವರ ಆತ್ಮಿಕ ಕಣ್ಣುಗಳನ್ನು ತೆಗೆದು ಒಳ್ಳೆ ಬೆಳಕಿನ ಮಾರ್ಗದಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡು. ಯೋಬನ ಹಾಗೆ ಅಪ್ಪ, ನನ್ನ ಕಣ್ಣುಗಳು ಮುಂಬಾಗಿವೆ, ಆದರೂ ದೇವರೇ ನೀನು ನಾನು ಸಹಾಯ ಮಾಡಿ ಎಂಬುದಾಗಿ ಹೇಳುವಾಗೆ ಅಪ್ಪ, ಅವರ ಜೀವಿತ ಅದ್ಭುತವಾಗಿ ನಡೆಸಿದ ಹಾಗೆ ಮಕ್ಕಳು ಕೂಡ ಆಶೀರ್ವದಿಸು. ಅವ್ರು ಬೇಕಂತ ಎಲ್ಲ ಸಹಾಯ ಮಾಡು. ಒಳ್ಳೆ ಆರೋಗ್ಯ ಭಾಗ್ಯದಿಂದ ಅವರ ನಡೆಸಪ್ಪ ಅಂತ ಪ್ರಾರ್ಥಿಸಿದ್ದೀರಿ. ಪ್ರೀತಿಯುಳ್ಳ ತಂದೆ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡುತ್ತೇನೆ, ಜೋಡುತ್ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.